ಡಿವೋರ್ಸ್ ದರ್ಶನ್ ಅವರು ಜೈಲ್ನಲ್ಲಿ ಖುಷಿಯಾಗಿ ಇದ್ದಾರೆ, ಆರಾಮಾಗಿದ್ದಾರೆ ಅಂತ ತುಂಬಾ ಜನ ಸಹ ಅಂದ್ಕೊಂಡಿದ್ದಾರೆ. ಅಂದ್ರೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತೆಲ್ಲ. ಬಟ್ ತುಂಬಾನೇ ಕಷ್ಟಕರ ಜೈಲ್ನಲ್ಲಿ ಇರುವಂತದ್ದು. ಅದ್ರಲ್ಲೂ 2 ವರ್ಷ ಕಳೆದಿದ್ದಾರೆ ಅಂದ್ರೆ ನೀವೇ ಊಹಿಸಿ ಯಾವ ರೀತಿ ಆಗಿರ್ಬೋದು, ಜೈಲು ಒಳಗಡೆ ಯಾವ ರೀತಿ ಇರ್ಬೋದು ಪರಿಸ್ಥಿತಿ. ಎಲ್ಲವನ್ನು ಕೂಡ ಮೆಟ್ಟಿ ಒಂದು ಶಕ್ತಿ ಏನಿದೆ ಅಂದ್ರೆ ಅಡ್ಜಸ್ಟ್ ಆಗುವಂತ ಒಂದು ಶಕ್ತಿಯಲ್ಲಿ ಇರುವಂತದ್ದು. ವಿಜಯಲಕ್ಷ್ಮಿ ಅವರು 10 ದಿವಸಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ದರ್ಶನ್ ಅವರ ಆಗಮನ ಸದ್ಯಕ್ಕಿಲ್ಲ. ತುಂಬಾನೇ ಕಠಿಣವಾದಂತಹ ಒಂದು ಸಮಯವನ್ನ ಎದುರಿಸ್ತಾ ಇದ್ದಾರೆ. ಯಾಕೆಂದ್ರೆ ಮಾಫಿ ಸಾಕ್ಷಿ ಅವರ ಸ್ನೇಹಿತ ಏನು ಪ್ರದೋಷ್ ಅವರು ಹೇಳ್ತಾರೆ. ಸೊ ಅದು ನ್ಯೂಸ್ ಗಳಲ್ಲೆಲ್ಲ ಬಂದಿತ್ತು, ನೋಡಿರ್ತೀರಾ. ಸೊ ಇದರಿಂದಾಗಿ ಬಹಳನೇ ಈಗ ಇಕ್ಕಟ್ಟಿನ ಪರಿಸ್ಥಿತಿ, ಕ್ರೂಷಿಯಲ್ ಪರಿಸ್ಥಿತಿಯಲ್ಲಿ ಇದ್ದಾರೆ ಡಿ ಬಾಸ್ ದರ್ಶನ್ ಅವರು. ಸದ್ಯಕ್ಕೆ ಜಾಮೀನು ಸಿಗುವುದು ಕೂಡ ಬಹಳನೇ ಕಷ್ಟಕರವಾದಂತಹ ಒಂದು ವಿಚಾರವೇ. ಇನ್ನ ಒಂದು 3-4 ತಿಂಗಳು ಏನು ಕೂಡ ಹೇಳಕ್ ಆಗೋದಿಲ್ಲ. ಮುಂದಿನ ವರ್ಷದ ತನಕ ಜಾಮೀನು ಸಿಗೋದಿಲ್ಲ ಅಂತ ಕೆಲವು ಕಡೆ ಸುದ್ದಿ ಬಂದ್ರೆ, ಇನ್ನ 2-3 ತಿಂಗಳ ಬಳಿಕ ಸಾಧ್ಯತೆ ಇದೆ ಅವರ ಆಗಮನ ಅಂತ ಕೂಡ ಹೇಳ್ತಿದ್ದಾರೆ. ಯಾಕೆಂದ್ರೆ ಅಷ್ಟೊತ್ತಿಗೆ ಆಗ್ಲೇ ಅವರು ಎಲ್ಲ ಏನು ವಿಚಾರಣೆ ಆಗಿರ್ಬೋದು, ಸಾಕ್ಷ್ಯ ಅದನ್ನೆಲ್ಲವನ್ನೂ ಕೂಡ ತನಿಖೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡಿ ಮುಗಿಸ್ಬೇಕು. ಯಾಕೆಂದ್ರೆ ಲಾಸ್ಟ್ ಟೈಮ್ ನ್ಯಾಯಾಧೀಶರೇ ಹೇಳಿರ್ತಾರೆ ಎಲ್ಲವನ್ನೂ ಕೂಡ. ಅಂದ್ರೆ ಸುಮಾರು ಒಂದು 150 ಸಾಕ್ಷಿಯನ್ನು ಇದಾವಲ್ಲ, ಸೊ ಅದರಲ್ಲಿ ಅರ್ಧ ಆದ್ರೂ ಕಂಪ್ಲೀಟ್ ಮಾಡಿರ್ಬೇಕು. ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಅವರಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಇರುತ್ತೆ ಅಂತ. ಸೊ ಹೀಗಾಗಿ ಬಹಳನೇ ಒಂದು ಕಷ್ಟದ ಟೈಮ್ ನ ಎದುರಿಸ್ತಾ ಇದ್ದಾರೆ. ಬ್ಯಾರಕ್ ಯಾವ ರೀತಿ ಅಂದ್ರೆ ಅಲ್ಲಿ ಕತ್ಲೆಯೂ ಸಹ ಇರುತ್ತೆ, ವಾಕಿಂಗ್ ಸ್ವಲ್ಪ ಅವಕಾಶ ಇರುತ್ತೆ ಅಷ್ಟೇನೆ. ಫ್ರೀಡಮ್ ಅಂತೂ ಇರೋದೇ ಇಲ್ಲ. ಎಲ್ ಬೇಕಂದ್ರೆ ಕುತ್ಕೊಂಡು ಮಾತಾಡಕ್ಕಂತೂ ಹರಟೆ ಹೊಡಿಯಕ್ಕಂತೂ ಆಗೋದಿಲ್ಲ. ಸಪ್ರೇಟ್ ಬ್ಯಾರಕ್ ನಲ್ಲಿ ಡಿವೋರ್ಸ್ ದರ್ಶನ್ ಅವರನ್ನ ಇರಿಸಿದ್ದಾರೆ. ಸೊ ಹೀಗಾಗಿ ಬಹಳನೇ ನೋವಿನ ಸಂಗತಿ ಇದು. ಕಷ್ಟದ ಸಮಯವನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು.